ಹಾಂ, ಹೇಳು ಹೇಳು. ಕೇಳಿಸ್ತಾ ಇದೆ, ಹೇಳು. ನಾನೇ ಈಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಜೋರು ಕೆಲಸ ಇತ್ತಲ್ಲ, ಎಲ್ಲ ಪೂರೈಸ್ಕೊಂಡು ಮಾಡೋಣ ಅಂತ ಸುಮ್ಮನೆ ಇದ್ದೆ. ಎಂತಕ್ಕೆ ಫೋನ್ ಮಾಡಿದ್ದು? ಅಲ್ಲ, ನೀನು ಮತ್ತೆ ಈ ಕಡೆ ಬರಲೇ ಇಲ್ಲಲ್ಲ. ಮೊನ್ನೆ ಹೋದವಳ ಎಲ್ಲ ಬಿಟ್ಟೇ ಬಿಡ್ಬೇಕಂತ ತೀರ್ಮಾನ ಮಾಡಿಯೇ ಹೇಗೆ? ಬಾ ಅಂತ ಹೇಳಿದ್ನಲ್ಲ. ಯಾರ ಹತ್ರನಾರು ಹೊಸಬ್ರ ಹತ್ರ ಕೇಳ್ಬೋದಿತ್ತು. ಮಾಡೋ ಕೆಲಸನ ಯಾವ ಕಾರಣಕ್ಕೂ ಬಿಡಬೇಡ ನೋಡು, ಹೇಳಿನಿ. ಇಲ್ಲ ಇಲ್ಲ, ಬಿಡಲ್ಲ, ಕಂಟಿನ್ಯೂ ಮಾಡ್ತೇನೆ. ಆದರೆ ಫಸ್ಟ್ ಸತಿ ರೆಡಿ ಮಾಡಿದ್ನಲ್ಲ, ಅದು ಇನ್ನು ಕೊಡೋಕ್ಕೆ ಬರಲ್ಲ. ವೇಸ್ಟೇ ಅದು. ಇನ್ನು ಗಂಜಿಗೆ ಹಾಕೋದು, ಮನೆಯಲ್ಲಿ ಯಾರಿಗಾರೆಲ್ಲ ಸ್ವಲ್ಪ ಬಳಸ್ಕೊಂಡು ಉಳಿದಿದ್ದ ಗಂಜಿಗೆ ಹಾಕೋದಂತ ಅಂದ್ಕೊಂಡೇನೆ. ಅದು ನೆಕ್ಸ್ಟ್ ಒಂದು 15 ದಿವಸದ ಮೇಲೆ ಮಾಡಿದ್ದು ಅದನ್ನು ಕೊಡ್ಬೋದು. ಆದರೆ ಅಲ್ಲಿ ಬಂದರು ಎಂತ ಮಾಡಲಿ ನಾನು? ಯಾರು ಬೇಡ ಅಂದರೆ ಹೊತ್ಕೊಂಡ್ಬಂದು ವಾಪಸ್ ತಂದು ನನಗೆ ಸಾಕಾಗಿ ಹೋಗ್ಯದ. ಅದಕ್ಕೆ ಸುಮ್ಮನಾದೆ. ಛೋ, ಎಂಥ ಕೆಲಸ ಮಾಡಿದೆ ನೀನು! ಅಷ್ಟು ವೇಸ್ಟ್ ಆಗುತ್ತೆ ಅಂತ ಕಂಡಿದ್ರೆ ಮೊನ್ನೆ ತಂದವಳು ಇಲ್ಲೇ ಇಟ್ಟಾರು ಹೋದ್ಯಾ? ನಾ ಯಾರಿಗಾರು ಕೊಡ್ತಿದ್ದೆ, ಹೌದಾ? ಹೋಗಲಿ ಬಿಡು. ಮನೆಯವರೆಲ್ಲ ತಿನ್ನಿ. ನಿಮ್ಮ ಅಕ್ಕಪಕ್ಕದ ಮನೆಯವರು ಈಗ ಸಣ್ಣ ಸಣ್ಣ ಮಕ್ಕಳೇನಾರು ಇದ್ದರೂ ಕೊಡು ಅವರಿಗೆ. ಬೇಗ ಮಾಡ್ಕೊಂಡು ತಿನ್ನೋದಾದರೆ ಹೇಳೇ ಕೊಡು. ಒಂದು ವಾರದೊಳಗೆ ತಿಂದು ಪೂರೈಸಿ ಇದನ್ನು ಅಂತ, ಸುಮ್ಮನೆ ಹಾಳು ಮಾಡೋದಕ್ಕಿಂತ. ಇನ್ನು ಉಳಿದಿದ್ದನ್ನು ತಗೊಂಬ. ಆಗಲ್ಲ ಅಂತ ಸುಮ್ಮನೆ ಕೂತ್ರೆ ಯಾವುದೂ ಆಗಲ್ಲ ಆತಾ. ನಾ ಇಲ್ಲಿ ಮಾತಾಡೀನಿ ಒಂದೆರಡು ಅಂಗಡಿಲಿ. ತಗೊಂಬ, ನಾಳೆಗೆ ತಗೊಂಬ ಮಾತ್ರ. ಹಾಂ ಹಾಂ, ಸರಿ ಸರಿ. ಓ ಹೌದಲ್ಲ, ನನಗೆ ಈ ತಲೆ ಬಿಸಿಲಿದ್ದು ನೆನಪಿಗೆ ಬರಲ್ಲ. ಆ ಪ್ರೇಮನ ಮನೆಗಾರು ಕೊಡ್ಬೋದಿತ್ತು. ಸಣ್ಣ ಹುಡುಗ ಇದ್ದ, ತಿಂದಾರೋ ತಿಂತಿದ್ದ. ನೋಡೋಣ, ನಾಳೆ ಎಲ್ಲರೂ ಸಿಕ್ಕಿದ್ರೆ ತೊಗೊಂಡು ಹೋಗು ಅಂತ ಹೇಳ್ತೀನಿ. ಕೊಡಬೇಕಿತ್ತು ಮಾರತಿ. ನಾನು ನಮ್ಮ ಮನೇಲಿ ಹುಡುಗರಿಗೆ ಹಾಕಿ ಕೊಡ್ತಿದ್ದೀನಿ. ಸರಿ ಸರಿ, ಹಂಗೆ ಮಾಡು. ಅದು ಗ್ರಾಫಿಕ್ ಮೆಷಿನ್ ಬಗ್ಗೆ ಎಲ್ಲಾದರೂ ಕೇಳಿದ್ಯಾ? ಎಷ್ಟು ರೇಟು, ಅಥವಾ ನಿನ್ನ ಇದು ಬಡ್ಜೆಟ್ ಎಷ್ಟು, ಅದನ್ನು ಹೇಳಲ್ಲ ನೀನು. ಮೊನ್ನೆ ಇಲ್ಲಿ ಒಂದು ಸ್ವಲ್ಪ ಮಾತಾಡದೆ ಬಿಟ್ಟರೆ ಮತ್ತೆ ಅದರ ಬಗ್ಗೆ ಡಿಸ್ಕಸ್ಸೇ ಮಾಡಲ್ಲ. ಯಾವುದನ್ನು ಹಿಂಗೆ ಬದಿ ಹೊತ್ಕೊಂಡು ಕೂರಬೇಡ ಆತಾ. ಅದನ್ನು ಮಾಡೋಕ್ಕೆ ಅಂತಲೇ ಲೋನ್ ಮಾಡಿದೆ. ಲೋನ್ ಮಾಡಿ ದುಡ್ಡು ಇಟ್ಕೊಂಡು ಸುಮ್ಮನೆ ಕೂತೀಯ. ನಾಳೆ ನಾಳೆ ಅಂತ ಇದ್ದರೆ ದಿನ ಹೋಗಿದ್ದೇ ಗೊತ್ತಾಗಲ್ಲ. ನಾನು ಹೇಳೋದಾದರೆ ನೀನು ಅದನ್ನು ಬೇಗ ಶುರು ಮಾಡೋದು ಒಳ್ಳೆಯದಾ ಅಂತ. ಅಲ್ಲ, ಮತ್ತು ನೀನೇ ಹೇಳ್ದಲ್ಲ ಅದಕ್ಕೆ ಲಕ್ಷದ ಮೇಲೆ ಇರೋದು ಅಂತ. ಇರೋದು 1 ಲಕ್ಷ, ಅದರ ಮೇಲೆ ಹಾಕ್ಕೊಂಡ್ರೆ ಉಳಿದಿದ್ದಕ್ಕೆಲ್ಲ ಏನು ಮಾಡಲಿ? 1 ಲಕ್ಷಕ್ಕೆಲ್ಲ ಆಗಲ್ಲಪ್ಪ. ಒಳ್ಳೇದು ಬೇಕು ಅಂದರೆ 1.5-3 ಲಕ್ಷ ಹಿಂಗಿದ್ದೆಲ್ಲ ಅದೇ ನೋಡಿದೆ ನಾನು. ಆದರೆ ನಿನ್ನ ಬಡ್ಜೆಟ್ ಹಂಗಿರೋದ್ರಿಂದ ಸಿಂಗಲ್ ಕಲರ್ದಾದರೆ ಒಂದು 50,000 ಒಳಗೆ ಸಿಗ್ಬೋದು. ಸದ್ಯಕ್ಕೆ ಅದನ್ನು ತನಕ ಈ ಬಿಸ್ನೆಸ್ ಇನ್ನೂ ಇಂಪ್ರೂವ್ ಆದಮೇಲೆ ದೊಡ್ಡ ತಂದ್ಕೊಬೋದು. ಈಗೇನು ನಿಂಗೆ ಹೆಂಗೂ ಜಾಸ್ತಿ ಬೇಡಲ್ಲ. ನೋಡೋಣ, ನಾನು ಅದು ಮಾತಾಡ್ತೀನಿ. ಜೊತೆಗೆ ನೀ ಅದನ್ನೇನಾದ್ರು ತಂದುಕೊಂಡ್ರೆ ನಿನಗೆ ಬೇಕಾಗಿದ್ದು ಮಾಡ್ಕೊಬೋದು. ಸ್ವಲ್ಪ ಚೇಂಜ್ ಮಾಡಿ ಬೇರೆ ಯಾರಿಗಾರು ಬೇಕು ಅಂದಿದ್ದು ಮಾಡಿಕೊಟ್ಟು ಅದರಲ್ಲೂ ಸ್ವಲ್ಪ ಸಂಪಾದನೆ ಮಾಡ್ಕೋಬೋದು ಅಂತ ಅನ್ನಿಸ್ತದೆ. ನೋಡೋಣ, ಒಂದು ಸರಿ ಕರೆಕ್ಟ್ ಡಿಸ್ಕಸ್ ಮಾಡೋಣ. ಎಂತಕ್ಕೂ ನೀನು ನಾಳೆ ತಗೊಂಬ. 50,000 ಒಳಗೆ ಸಿಗ್ತದಾ? ಹಂಗಾರೆ ನಂಗೆ ಅದೇ ಸಾಕು, ಸಾಧಾರಣಕ್ಕಿದ್ರೆ ಸಾಕು. ಸಿಗ್ತದೆ, ತಗೊಬೋದು. ಅದಕ್ಕಿಂತ ಮುಂಚೆ ನೀವು ಮನೆಯಲ್ಲೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಹೆಸರು ಏನು ಇಡ್ಬೋದು ಅಂತ. ನಿನ್ನ ಇದಕ್ಕೆ ಹೆಸರು ಡಿಸ್ಕಸ್ ಮಾಡಿ ಅದನ್ನೊಂದು ಯಾರು ಹಿಂಗೆ ಪೇಂಟೆಲ್ಲ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಒಂದು ಲೋಗೋ ಥರ ಬರ್ಸ್ಕೊಬೇಕು. ಇಲ್ಲ ಅಂದರೆ ನಿಮಗೆ ಒಳ್ಳೆ ಐಡಿಯಾ ಬಂದು ಯಾವ್ದಾದ್ರು ಚೆಂದ ಕಾಣುತ್ತೆ ಅಂದರೆ ಅದನ್ನು ಮಾಡ್ಬೋದು. ಬೇರೆಯವ್ರ ಹತ್ರ ಬರ್ಸ್ಬೇಕಂತಲೇ ಇಲ್ಲ. ಎಲ್ಲದಕ್ಕೂ ಮೊದಲು ಹೆಸರು ಏನಿಡೋದು ಅದನ್ನು ಯೋಚನೆ ಮಾಡು. ಹೌದಲ್ಲ, ನಾನು ಅದನ್ನು ಯೋಚನೆ ಮಾಡಿರಲ್ಲ. ಭೂತರಾಯ ಸ್ವಾಮಿ ಅಂತ ನಾವು ಯಾವಾಗಲೂ ಇದು ಮಾಡ್ತೀವಿ, ಅದರದ್ದೇ ಹೆಸರಿಡ್ಬೋದಾ? ಥೋ, ದೇವ್ರ ಹೆಸರೆಲ್ಲ ಹೇಳ್ಬೇಕಾರೆ ಯೋಚನೆ ಮಾಡಿ ಹೇಳು. ಭೂತರಾಯ ಸ್ವಾಮಿ ಅಂದರೆ ದೇವರು, ಅದನ್ನೆಲ್ಲ ಅನ್ನಬಾರ್ದು. ಆದರೆ ಇದಕ್ಕೆ ಹೆಸರು ಎಷ್ಟು ಸೂಟ್ ಆಗ್ತದೆ ಅಂತ ಒಂಚೂರು ನೋಡ್ಬೇಕಲ್ಲ. ಏನಂತ ಹೇಳ್ತಿ? ಭೂತರಾಯ ಸ್ವಾಮಿ ಫುಡ್ ಪ್ರಾಡಕ್ಟ್ ಅಂತ ಇಡ್ತೀಯಾ?
ಎಂತ ಅಂತ ಹೇಳ್ತಿ? ದೇವ್ರ ಹೆಸರು ಇರಬೇಕು, ಜೊತೆಗೆ ಅದು ಕೇಳೋಕ್ಕೂ ಸ್ವಲ್ಪ ಚೆನ್ನಾಗಿರ್ಬೇಕು. ಒಟ್ಟರಾಸಿ ಇಡೋದಲ್ಲ. ನೀವೊಂದು ಕೆಲಸ ಮಾಡೋ, ಇನ್ನೊಂದು ಸರಿ ಹೇಳ್ಬೇಕಾರೆ ನಿಧಾನಕ್ಕೆ ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡು. ಮನೇಲಿ ಎಲ್ಲರ ಹತ್ರ ಕೇಳು, ನಾನು ಒಂದೆರಡು ಹೆಸರು ಹುಡುಕ್ತೀನಿ ಬೇಕಾರೆ. ಹೌದಲ್ಲ, ನನಗದು ಗೊತ್ತೇ ಆಗಲ್ಲ ನೋಡು. ಸರಿ ಸರಿ ಸರಿ, ನಾನು ಕೇಳ್ತೀನಿ ಮನೆಯಲ್ಲಿ ಎಲ್ಲರ ಹತ್ರ. ಎಂತ ಅಂತ ಕೇಳೋದು? ನೋಡಲ್ಲಿ, ಎಂತ ಅಂತ ಕೇಳೋದು ಅಂದರೆ ಹಿಂಗೆ ಮಾಡಬೇಕು ಅಂತ ಅಂದ್ಕೊಂಡಿನಿ ನಾನು. ಒಂದು ಹೆಸರು ಇಡಬೇಕಲ್ಲ, ಏನು ಇಡೋದು ಅಂತ ಕೇಳು. ನಿನ್ನ ಅತ್ತಿಗೆ ಹತ್ರ ಫಸ್ಟ್ ಕೇಳು, ಅವ್ರಿಗೆ ಗೊತ್ತಿರುತ್ತೆ. ಅವ್ರ ಮನೆಯವ್ರಿಗೆ ಎಲ್ಲರಿಗೂ ಕನ್ವಿನ್ಸ್ ಮಾಡ್ತಾರೆ. ನಂಗೆ ಅವ್ರ ಹತ್ರ ಎಲ್ಲ ಕೇಳೋಕ್ಕೆ ಇಷ್ಟ ಆಗಲ್ಲ ಕಣೆ. ಅದೇ ಅಲ್ಲ ಅನ್ನೋದು ನೋಡು. ಫಸ್ಟ್ ಅವ್ರ ಹತ್ರ ಫೋನ್ ಮಾಡಿ ಕೇಳ್ಕ ನೀನು. ಫೋನ್ ಮಾಡೋದೇನು ಬೇಡ, ನಾಳೆನ ನಾಡ್ದೆ ಯಾವತ್ತೋ ಬರ್ತಾ ಇರ್ಬೇಕು ಅವರು. ಈ ಕಡೆ ಏನೋ ಕೆಲಸ ಅದೇ ಅಂತ ಬರ್ತಿದ್ರಂತೆ, ಹಂಗಾಗಿ ಮನೆಗೂ ಬರ್ತೀನಿ ಅಂದಿದ್ರು. ನೋಡೋಣ, ಬಂದಾಗಲೇ ಕೇಳ್ತೀನಿ ಹಂಗಾರೆ. ಅಷ್ಟೊತ್ತಿಂದ ನೋಡ್ತಿದ್ದೀನಿ ಮಾತಾಡ್ತದೆಯಪ್ಪ. ಅದು ಯಾರ ಹತ್ರ ಮಾತಾಡೋದೇನ? ಸರಿ ಸರಿ, ನಾಳೆ ಬರೋದು ಮರಿಬೇಡ. ಊಟ ತಿಂಡಿ ಮಾಡ್ತಿದ್ದೀಯಾ ಅಲ್ಲ ಬರೀ ಚಿಂತೆ ಮಾಡ್ತಾನೆ ಕೂತೀಯಾ? ಹಾಂ, ಫಸ್ಟ್ ಒಂದೆರಡು ದಿನ ಊಟನೂ ಬೇಡ ತಿಂಡಿನೂ ಬೇಡ ಏನು ಬೇಡ ಅನ್ನಿಸ್ತಿತ್ತು. ಆದರೆ ಆಮೇಲೆ ಹೊಶು ಕೇಳಬೇಕಲ್ಲ, ತಿಂತಿದ್ದೆ. ಈಗ ನೀ ಫೋನ್ ಮಾಡಿದ್ಮೇಲೆ ನಿಜವಾಗ್ಲೂ ಸಮಾಧಾನ ಆಯ್ತು. ನಾಳೆ ಬರ್ತೀನಿ, ನೋಡೋಣ ಇದ್ದಿದ್ದಷ್ಟು ತೊಗೊಂಬರ್ತೀನಿ. ಅಲ್ಲೇ ಮಾತಾಡೋಣ ಈ ಮಿಷನ್ ಬಗ್ಗೆ, ಏನೇನು ಇದು ಮಾಡೋದು ಅಂತ. ಎಷ್ಟೊತ್ತಿಗೆ ಬರಲಿ ನಾಳೆ? ಬರೋಷ್ಟೊತ್ತಿಗೆ ಬಾ, ಆದರೆ ನನ್ನ ಆಫೀಸಿಗೆ ಬಂದುಬಿಡು, ಅಲ್ಲೇ ಮಾತಾಡೋಣ. ಹಾಂ, ಸರಿ ಸರಿ, ಹಂಗಾರೆ ಅಲ್ಲಿಗೆ ಬರ್ತೀನಿ. ಸಾಕಪ್ಪ ದೇವ್ರೆ, ಇಷ್ಟಾರು ಒಂದು ಆತಲ್ಲ. ಯಾವ ಜನ್ಮದಲ್ಲಿ ಏನು ಅಕ್ಕ ಹುಟ್ಟಿತ್ತೋ ತಂಗಿ ಹುಟ್ಟಿತ್ತೋ, ಇಷ್ಟು ಹೆಲ್ಪ್ ಮಾಡ್ತಾ ಇದೆ. ಸ್ವಂತದವರು ಅಂದ್ಕೊಂಡವರೇ ಆ ಥರ ಮಾಡಿದ್ರು, ನನ್ನ ವ್ಯವಹಾರಕ್ಕೆ ಕಲ್ಲು ಹಾಕೋಕ್ಕೆ ನೋಡಿದ್ರು. ಅದು ಹೆಂಗೆ ಅಣ್ಣನ ಹೆಂಡತಿ ಸ್ವಂತ ಆಗೋದು ಹೆಂಗೆ? ಅದ್ರ ಅಣ್ಣನೂ ಯೋಚನೆ ಮಾಡದೆ ಹೋದ್ನಲ್ಲ. ಇನ್ನೊಂದು ಸರಿ ಅವನ ಮುಖ ಕೂಡ ನೋಡಲ್ಲ, ಮುಖ ಕೂಡ ನೋಡಲ್ಲ. ನಾನು ಮಾಡಿದ ಮೋಸ ಆಯ್ತು. ಮೊನ್ನೆ ಹೋಗಿ ಅಮ್ಮನವ್ರ ದೇವಸ್ಥಾನದಲ್ಲಿ ಹೇಳಿಕೆ ಬರಬೇಕಿತ್ತು, ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡು ಅಂತ. ಅಷ್ಟೇ ಮಾಡ್ತೀನಿ ನಾನು. ನಾಳೆ ಹೋದಳು ನಾನು ಬೇಡ್ಕೊಂಡೇ ಬರ್ತೀನಿ. ಇನ್ನೊಂದು ಸತಿ ನಂಗಲ್ಲ, ಯಾರಿಗೂ ಈ ಥರದ ಅನ್ಯಾಯ ಮಾಡಬಾರ್ದು. ಎಂತ ಮಾರತೆ, ಇಷ್ಟೊತ್ತು ಫೋನಲ್ಲಿ ಮಾತಾಡೋದಾತು, ಈಗ ಒಬ್ಳೊಬ್ಳೆ ಮಾತಾಡ್ತಿದ್ದೀಯ. ದಿನಕ್ಕೊಂದೊಂದು ಥರ ಮಾಡ್ತಿರ್ತೀಯಪ್ಪ. ಏನಾಗಿದೆ ಅಂತಲೇ ಗೊತ್ತಾಗಲ್ಲ. ಯಾರು ಫೋನ್ ಮಾಡಿದ್ದ್ಯಾರು? ಯಾರು ಇಲ್ಲ, ನಾಗವೇಣಿ ಫೋನ್ ಮಾಡಿತ್ತಲ್ಲ, ಮಾತಾಡ್ತಾ ಇದ್ದೆ ಅಷ್ಟೆ. ಏನು ಯಾರು ಫೋನ್ ಮಾಡಿದ್ದು ಅಂತ ಹೆದರ್ಸೋದು ನೋಡಿದ್ರೆ ಎಲ್ಲ ವರದಿ ಒಪ್ಪಿಸ್ಬಿಡ್ಬೇಕು ಇವ್ರಿಗೆ. ಅಲ್ಲ, ಸ್ವಲ್ಪ ನಿಂತ್ಕೊಳ್ಳೆ ಮಾರತಿ. ನಾ ಮಾತಾಡ್ತಾನೆ ಇದ್ದೀನಿ, ಹೋತಾನೆ ಇದ್ದೀಯಲ್ಲ. ಬರ್ತೀನಿ ಅಂತ ಹೇಳ್ತಿದ್ದಲ್ಲ, ಎಲ್ಲಿಗೆ ಹೋಗೋದು? ಹೇಳಿದ್ರೆ ನಿಮಗೆ ಸಿಟ್ಟು ಬರ್ತದೆ. ಎಲ್ಲರೂ ಒಂದು ಕಡೆ ಹೋಗ್ಬೇಕು ಅಂದರೆ ಶುರು ಮಾಡಿದ್ರ ಎಲ್ಲಿಗೆ ಅಂತಾನೆ. ಮೊದಲೇ ನಾನು ಹೋದ ಕೆಲಸ ಯಾವುದೂ ನೆಟ್ಟಗಾಗಲ್ಲ. ಎಲ್ಲಿಗೆ ಹೋಗ್ತೀನಿ ನನ್ನ ಅಜ್ಜನ ಮನೆಗೆ? ಅಲ್ಲಿ ಮಾಡಿಟ್ಟಿದ್ದೆಲ್ಲ ಸ್ವಲ್ಪ ಅದೆಯಲ್ಲ, ಅದನ್ನು ತಗೊಂಡು ಹೋಗೋಣ ಅಂತೇಳಿ ಅಲ್ಲಿ ಯಾವುದೋ ಒಂದೆರಡು ಅಂಗಡಿ ಕೇಳಿದ್ಲಂತೆ, ಕೊಡೋಣ ಅಂತೇಳಿ ಹೋಗ್ಬೇಕು ಅಂದ್ಕೊಂಡೆ. ನಿತ್ತೆಲ್ಲ ಮಾತು ಕೇಳಿಸ್ಕೊಡಿರಲ್ಲ, ಮತ್ತು ನನ್ನ ಹತ್ರ ಒಂದ್ಸತಿ ಕೇಳೋದೆ ಅಂತ. ನಿಧಾನ ಮಾತಾಡು ಸ್ವಲ್ಪ. ಈಗ ಲಮ್ಮ ಅಲೆಸಿದ್ರೆ ಎಂಥ ಜಗಳ ಮಾಡ್ಕಿತಿದ್ದೀರನೋ ಅಂತ ಬರ್ತದೆ. ಏನು ನಾನು ಕೇಳಬಾರ್ದು ಏನು ಕೇಳಿದೆ ಅಂತೇಳಿ ಅಷ್ಟು ದೊಡ್ಡಕ್ಕೆ ಮಾತಾಡ್ತಿದ್ದೀಯಲ್ಲ. ಬರ್ತೀನಿ ಅಂತ ಹೇಳಿದ್ವೊಂದು ಕೇಳಿಸ್ತು ಫೋನಲ್ಲಿ, ಅದನ್ನು ಕೇಳದ್ನಪ್ಪ. ಈಗ ಎಲ್ಲಿ ಕೇಳರಂತೆ? ಸರಿಯಾಗಿ ಗೊತ್ತಾ? ಹೌದು ತಗೋತಾರೆ ಅಂತೇಳಿ ಮತ್ತು ಸುಮ್ಮನೆ ತೊಗೊಂಡು ಹೋಗಿ ತಗೋಬರೋದು ಎಲ್ಲ ಊರು ಮನೇಲಿ ಮಾತಾಡೋಕ್ಕೆ ಶುರು ಮಾಡಾಗಿದೆ ಈಗ. ಏನು 4 ದಿವಸಕ್ಕೆ ವ್ಯಾಪಾರ ಮಾಡಿದ್ದು ನೋಡಿದ್ರೆ ಸಾಕು, ಈಗ ಯಾರು ತಗೊಳಲ್ಲ, ಎಲ್ಲ ವಾಪಸ್ ಹೊತ್ಕೊ ಬರ್ತದೆ ಅಂತ. ಗ್ಯಾರಂಟಿ ಇದ್ದರೆ ಮಾತ್ರ ಹೋಗು, ಇಲ್ದಿರ ಹೋಗಬೇಡ ನೀನು ಯಾರ್ಯಾರದ್ದ ಮಾತು ಕೇಳ್ಕೊಂಡು. ಏನು ಮಾತಿನ ವರ್ಷನೇ ಬದಲಾಗ್ಯದಲ್ಲ. ಯಾರೇನು ಹೇಳಿರ್ಬೋದು? ಯಾವುದನ್ನು ನೋಡಿದ್ರೆ ಹೆದರಿಸಿ ಕೇಳೋದಾಗಿತ್ತಪ್ಪ. ಇಷ್ಟು
ಅಷ್ಟು ಕ್ಲೀನಾಗಿ ವಿಚಾರಿಸೋದ? ಎಂಥದೆ? ಎಂಥ ಯೋಚನೆ ಮಾಡ್ತಿದ್ದೀಯಾ? ಹೇಳಿದ ಕೇಳಿಸ್ತಾ ಸ್ವಲ್ಪ? ಗ್ಯಾರಂಟಿ ಇದ್ದರೆ ಮಾತ್ರ ತೊಗೊಂಡು ಹೋಗು, ಇಲ್ದಿರ ತೊಗೊಂಡು ಹೋಗಬೇಡ. ಏನು ಅದರಲ್ಲೇ ಜೀವನ ಆಗ್ಬೇಕಾಗಿದ್ದೇನಿಲ್ಲ. ಹಾಗೆಲ್ಲ ಗ್ಯಾರಂಟಿ ಇಲ್ಲದೆ ಅವಳು ಹೇಳಲ್ಲ. ಏನ ದೇವ್ರು ನನ್ನ ಪಾಲಿಗೆ ಅದನೆ ಅನ್ನೋದಕ್ಕೆ ಅವಳೊಬ್ಬಳೆ. ಮತ್ತು ಯಾರು ನಿಂಗೆ ಏನಾಯ್ತು ಇದ್ದೀಯ ಸತ್ಯ ಏನು ವಿಚಾರಿಸ್ಲ. ಎಷ್ಟು ನೋವಲ್ಲಿದ್ದರು ಮತ್ತು ಅದರ ಮೇಲೆ ಬೈದಿದ್ದೇ ಬಿಟ್ಟರೆ ಮತ್ತೆ ಅಂತ ಮಾಡ್ಯಾರೆ. ಅವಳಾರು ಒಬ್ಳು ಹಿಂಗೆ ಮಾಡ್ತಾ ಇದ್ದಾಳಲ್ಲ ಪಾಪ. ಮೊನ್ನೆ ಎಲ್ಲ ಓಡಾಡಿ ಮತ್ತೊಂದೆರಡು ಕಡೆ ಎಲ್ಲ ಇದು ಮಾಡಿಟ್ಟಾಳಂತೆ. ಹೋಗ್ಬೇಕು, ತಗೊಂಡು ಹೋಗ್ತೇನೆ ನಾಳೆ. ಹಿಂಗಿದು ಮಾತಾಡೋದಕ್ಕೆ ಸಿಟ್ಟು ಬರೋದು ನೋಡು ಯಾವಾಗಲೂ. ಯಾರು ಏನೂ ಕೇಳಲಂತೆ. ಯಾರನ್ನ ಕೇಳಿದ್ರು ನಮ್ಮ ಹತ್ರ ನೀನು ಮಾತಾಡ್ಬೇಕಾತಲ್ಲ. ಅಮ್ಮ ಪಾಪ ಅಷ್ಟು ಇದು ಮಾಡಿದೆ, ಅದು ನೆನಪಿಲ್ಲ ನಿಂಗೆ. ಈಗೆಲ್ಲರೂ ಹಿಂಗೆ ಹೇಳಿದ ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರಾಗಲ್ಲ ಅದಕ್ಕೆ. ನಾನು ಅವ್ರಿಗೆ ಹೇಳಲ್ಲ, ಇಲ್ಲದೆ ಇದ್ದಿದ್ದನ್ನೆಲ್ಲ ಹಚ್ಚಿ ಹಾಕಕ್ಕೆ ಹೋಗಬೇಡಿ. ನಾನು ಅಮ್ಮನಕ್ಕಿಂತ ಹೆಚ್ಚು ಮಾಡ್ಯಾರವರು, ನಾನು ಅದನ್ನು ನೆನಪಿಟ್ಕೊಂಡಿರ್ತೀನಿ. ಏನಾಯ್ತು ಏನು ಅಂಥೇಳಿ ಬಂದು ವಿಚಾರಿಸ್ಯಾರೆ, ಧೈರ್ಯ ತುಂಬ್ಯಾರೆ, ಅದೆಲ್ಲ ಮಾಡ್ಯಾರೆ. ಅತ್ತೆ ಆಗಿ ಅವ್ರು ಮಾಡ್ಯಾರೆ. ನೀವು ಗಂಡಾಗಿ ಏನು ಮಾಡಿದ್ರಿ? ಕೇಳಿದ್ರ ಒಂದು ದಿವಸನಾರು? ನನ್ನಿಂದ ಏನಾದ್ರು ಕೈಲಾಗಿದ್ದು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರ? ಏನಾಗಲ್ಲ ಅಂತ ಏನಾದ್ರು ಧೈರ್ಯ ತುಂಬಿದ್ರಾ? ಈಗ ಬಂದ್ಕೊಂಡು ಹೇಳ್ತಿದ್ದೀರಿ ಎಲ್ಲ ಸರಿ ಆದಮೇಲೆ. ಬೇಡ ಬಿಡಿ, ನಾನೇನು ಮಾತಾಡಲ್ಲ. ಸುಮ್ಮನೆ ಮತ್ತು ನಾನೇನಾದರೂ ಹೇಳೋದು ಅದಕ್ಕೆ ಮತ್ತೊಂದು ಅವೆಲ್ಲ ರಗಳೇ ಬೇಡ. ನಾನೇನು ಮಾಡ್ತಿದ್ದೀನೋ ಅದನ್ನು ನಾನೇ ನೋಡ್ಕೊತೀನಿ. ಅಪ್ಪಂತಾಗ ಏನಾದ್ರು ಕೇಳೋಣ ಮಾತಾಡೋಣ ಅಂದರೆ ಈ ಥರ ಮಾಡ್ತದೆ. ಮತ್ತು ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನು ಯಾರು ಹೇಳಲೆ ಕೇಳಲೆ ಹಂಗಾತು ಹಿಂಗಾತು ಅನ್ನೋಕ್ಕೆ ಶುರು ಮಾಡ್ತದೆ. ಅದಕ್ಕೆ ಏನಾರು ಮಾಡ್ಕೆ ಅಂಥೇಳಿ ನಾನು ಸುಮ್ಮನೆ ಇದ್ದೆ. ಈ ಅನಿಲ್ ಒಬ್ಬ ಹಂಗೆ ಮಾಡಿ ಹಿಂಗೆ ಮಾಡಿ ಅಂಥೇಳಿ ನನ್ನ ತಲೆ ತಿಂತಾನೆ. ಎಷ್ಟು ಸಲೀಸು ಹೇಳ್ತದೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ. ಯಾರು ಇಲ್ಲದೆ ಇಷ್ಟು ದಿವಸ ಇಲ್ಲಿ ಇದು ಮಾಡ್ತೇನ. ಉಪಕಾರ ಮಾಡಿದ್ದು ಒಂದು ನೆನಪೇ ಇರಲ್ಲ. ಇಷ್ಟು ನಿಧಾನದಿಂದ ಕೇಳ್ತಿದ್ದೇನೆ, ನಿಂತು ಮಾತಾಡೋಕ್ಕಾಗಲ್ಲ. ಇದಕ್ಕೆ ಹೋತಾನೆ ಇಷ್ಟು ಹೇಳ್ತದೆ ಮತ್ತು ನಂಗೆ ಹೇಳ್ತದೆ. ಓ, ನಾಳೆ ಹೋಗ್ಬೇಕು ಅಂದ್ಕೊಂಡೀನಿ. ಊಟಕ್ಕೆ ಜನ ಇರ್ತಾರೋ ಎಂಥದ, ಅದೊಂದು ಏನಾರು ಶುರು ಆಗಕ್ಕದೆ. ಮತ್ತೆ ಅದನ್ನೊಂದು ಕೇಳ್ಕಿ ಬಿಡ್ತೀನಿ. ಇದ್ರತ್ಲಾಗ ಈಗಲೇ ಎಲ್ಲ ಸಾರಿಗೆಲ್ಲ ಸಮ್ ಮಾಡಿ ಇಟ್ಕೊಳಕ್ಕಾರು ಆಗ್ತದೆ. ನಾಳೆ ಊಟಕ್ಕೆ ಏನಾರು ಜನ ಇರ್ತಾರಾ? ಇಲ್ಲ, ನಾಳೆ ಇರಲ್ಲ. ಮಾತ್ರ ನಾಡ್ದಿಂದ ಕೊನೆ ತೆಗಿಯೋದು. ಒಂದು ವಾರಕ್ಕೂ ಜಾಸ್ತಿನೇ ಜನ ಇರ್ತಾರೆ. ದಿನಕ್ಕೊಂದು 5-6 ಜನ ಊಟಕ್ಕೆ ಇರ್ತಾರೆ. ಈಗಲೇ ಹೇಳಿನಿ. ಕಡಿಕೆ ನನಗೆ ಜನ ಬಂದಕ್ಕೂ ಹೇಳಿದ್ರಿ ಅವೆಲ್ಲ ಬೇಡ. ದಿನಕ್ಕೆ 5-6 ಜನ ಊಟಕ್ಕೆ ಇರ್ತಾರೆ ಅಂಥೇಳಿ ಈಗ ಹೇಳ್ತಿದ್ದೀರಲ್ಲ. ಎಂಥ ತರಕಾರಿಯಿಂದ ಹಿಡಿದು ಪ್ರತಿಯೊಂದನ್ನು ತರಬೇಕು ಮನೆಗೆ. ನಾನು ಹೋದಾಗ ಸಾಮಾನು ಏನೇನು ಬೇಕೋ ಅದನ್ನು ನೋಡಿ ತಂದು ಕೂತಿದ್ದೆ. ಈಗ ನಾನು ಹೋಗ್ತಾ ಇಲ್ಲ, ಒಂದು ಸತಿ ಸಾಮಾನೆಲ್ಲ ತರಬೇಕು. ಆತು ತರೋಣ. ಇನ್ನು ನಾಳಿನ ತನಕ ಟೈಮ್ ಅದೆಯಲ್ಲ, ತರ್ತೀನಿ. ನಾಳೆ ಸಾಯಂಕಾಲ ಹೋದವು ತರ್ತೀನಿ ಏನೇನು ಬೇಕೋ ಎಲ್ಲದನ್ನು. ಏನು ದೊಡ್ಡಕ್ಕೆ ಹೇಳೋದು ನೋಡಿದ್ರೆ ಮನೆ ವಹಿವಾಟು ಪೂರ್ತಿ ಇದೇ ನೋಡ್ಕೊಂಡದೆ ಅನ್ಬೇಕು. ಇದು ಸಾಮಾನು ತತ್ತಿದ್ದಂತ ಎಲ್ಲರೂ ಒಂದೊಂದು ಅದು ಎಷ್ಟೋ ಸತಿ ನನ್ನ ಹತ್ರ ದುಡ್ಡು ಇಸ್ಕೊಂಡದೆ, ಅದನ್ನು ತಂದೀನಿ ಇದನ್ನು ತಂದೀನಿ ಅಂತ. ಈಗ ಮತ್ತೆ ಹೇಳ್ತಾರೆ ಸಾಯ್ ಅಂತ ಹೇಳಕ್ಕೆ ಹೋಗಲ್ಲ. ಹೇಳೋಕ್ಕೂ ಅದಕ್ಕೆ ಒಂದು ದೊಡ್ಡ ಇದು ಮಾಡೋದು ಯಾವನಿಗೆ ಬೇಕು?